ಬೆಳಕು ಹರಿಯುವ ಮೊದಲೇ ಸೀತೆಗೆ ಎಚ್ಚರವಾಯಿತು. ತಾನೇಕೆ ಇಲ್ಲಿ ಎಂದು ಒಮ್ಮೆ ವಿಸ್ಮಯವಾಯಿತು. ಆದರೆ ಮರುಕ್ಷಣದಲ್ಲಿಯೇ ಕಳೆದ ರಾತ್ರಿ ತಾನು ತನ್ನ ಪತಿಯ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದ್ದುದೆಲ್ಲ ನೆನಪಿಗೆ ಬಂದು ಸಮಾಧಾನವಾಯಿತು. ನಿದ್ರಿಸಿದ ತನ್ನನ್ನೆಬ್ಬಿಸದೆ ಪತಿದೇವರು ಎದ್ದು ಹೋಗಿರಬೇಕೆಂದು ಕಂಡಿತು. ಅವರು ಎಷ್ಟು ಹೊತ್ತಿಗೆ ಎದ್ದು ಹೋಗಿರಬಹುದು? ಬೆಳಗಾದ ಮೇಲೆಯೇ ಹೋದುದಾದರೆ ಅವರು ಮಲಗಿ ನಿದ್ರಿಸಿದ್ದಲ್ಲಿ? ಅಲ್ಲ, ರಾತ್ರಿ ಇಡೀ ಕುಳಿತೇ ಇದ್ದಿರಬಹುದೇ? ಅಯ್ಯೋ, ಹಾಗಿದ್ದರೆ ನಾನೆಂಥವಳು? ಯಾರ ಕಾಲೊತ್ತಿ ನಿದ್ರೆ ಮಾಡಿಸಿ ಆಮೇಲೆ ನಾನು ನಿದ್ರಿಸಬೇಕಿತ್ತೋ? ಆ ನನ್ನ ಪತಿದೇವನ ತೊಡೆಯ ಮೇಲೆಯೇ ತಲೆ ಇಟ್ಟು ಅಲ್ಲೇ ನಿದ್ರಿಸಿ ಅವರು ನಿದ್ರಿಸದಂತೆಯೇ ಮಾಡಿಬಿಟ್ಟೆನಲ್ಲ. ಆದರೂ ನನ್ನ ಮೇಲಿನ ಪ್ರೀತಿಯಿಂದ ಅವರು ನನ್ನ ನಿದ್ರೆಯನ್ನು ಭಂಗಗೊಳಿಸಲಿಲ್ಲ. ಹಾಗೆಯೇ ಕುಳಿತಿದ್ದು ಬೆಳಗಾದ ಮೇಲೆಯೇ ಎದ್ದು ಹೋಗಿರಬೇಕು ಎಂದು ಕಳವಳಗೊಂಡು ತರ್ಕಿಸಿಕೊಂಡಳು. ನಿತ್ಯವೂ ಎದ್ದು ಹಾಗೆಯೇ ತನ್ನ ಪತಿಯ ಪಾದಗಳನ್ನು ಹಿಡಿದು ಕಣ್ಣಿಗೊತ್ತಿಕೊಳ್ಳತಕ್ಕ ಅವಳು ತನಗಿಂದು ಆಯೋಗವು ಅಪ್ರಾಪ್ತವಾದುದಕ್ಕಾಗಿ ತುಂಬ ವ್ಯಸನಪಟ್ಟಳು. ಅಲ್ಲಿ ಬಿದ್ದಿದ್ದ ಶ್ರೀರಾಮನ ಉತ್ತರೀಯವನ್ನು ನೋಡಿ ಅದನ್ನು ತೆಗೆದು ತನ್ನ ಕಣ್ಣುಗಳಿಗೆ ಒಮ್ಮೆ ಒತ್ತಿಕೊಂಡಳು. ಹಾಗೆಯೇ ಎದ್ದು ನಡೆದು ಸ್ನಾನ ಮಾಡಿ ಮಡಿಯುಟ್ಟು ಬಂದು ಅತ್ತೆಯರಿಗೆ ಪದ್ಧತಿಯಂತೆ ನಮಸ್ಕಾರ ಮಾಡಿ ತನ್ನ ಅಂತಃಪುರಕ್ಕೆ ನಡೆದು ಶೃಂಗಾರ ಮಾಡಿಕೊಳ್ಳತೊಡಗಿದಳು. ಅಷ್ಟರಲ್ಲಿ ಲಕ್ಷ್ಮಣನು ಬಂದು ದೂರ ನಿಂತು ವಂದಿಸಿದನು. ಅವನನ್ನು ಕಂಡ ಸೀತೆಯು, ಲಕ್ಷ್ಮಣ, ನಿಮ್ಮ ಅಣ್ಣ ಎಲ್ಲಿ? ಬೆಳಗಾಗುವ ಮೊದಲೇ ಕಣ್ಮರೆಯಾಗಿರುವರಲ್ಲ, ಏನು ವಿಶೇಷವಿದೆ ಎಂದು ಪ್ರಶ್ನಿಸಿದಳು. ಲಕ್ಷ್ಮಣನು ಪಂಜರದ ಗಿಳಿಯಂತೆ ತನ್ನ ಅಣ್ಣನು ಏನು ಹೇಳಿದ್ದನೋ ಅಷ್ಟನ್ನೇ ಹೇಳಬೇಕಾಗಿ ಬಂತು. ಹೇಳಲು ನಾಲಿಗೆಯೇ ಬರಲಿಲ್ಲ. ಆದರೂ ನಿವೃತ್ತಿ ಇಲ್ಲದೆ, ಅಮ್ಮ, ಯಾವುದೋ ಗಹನ ಕಾರ್ಯಾರ್ಥವಾಗಿ ಅಣ್ಣನು ಅರುಣೋದಯದಲ್ಲಿ ಹೊರಟು ಹೋಗಿದ್ದಾನೆ. ಆಗಲೇ ನನ್ನನ್ನು ಕರೆದು ಸೀತೆಗೆ ಒಮ್ಮೆ ಋಷ್ಯಾಶ್ರಮಕ್ಕೆ ಹೋಗಿ ಬರುವ ಬಯಕೆಯಾಗಿದೆ, ಹಿಂದೆ ಕರೆದುಕೊಂಡು ಹೋಗು ಎಂದು ಅಪ್ಪಣೆ ಮಾಡಿದನು. ಅಂತೆಯೇ ನಾನೀಗ ಸಿದ್ಧನಾಗಿ ಬಂದವನು ಎಂದು ನುಡಿದನು. ಲಕ್ಷ್ಮಣನ ಮಾತು ಕೇಳಿ ಸೀತೆಗೆ ಪರಮ ಸಂತೋಷವಾಯಿತು. ಕೆಲವು ದಿನಗಳ ಹಿಂದೆ ತಾನು ಆಡಿದ್ದ ಮಾತಿನಂತೆ ಹಿಂದೆ ಅದನ್ನು ಪೂರೈಸಿಕೊಡಲು ತನ್ನರಸನು ಮನಸ್ಸು ಮಾಡಿದ್ದನೆಂದು ಹಿರಿ ಹಿಗ್ಗಿದಳು. ಕನ್ನಡಿಯನ್ನು ತೆಗೆದು ನೋಡಿಕೊಂಡು ತಿಲಕವನ್ನು ತಿದ್ದಿಕೊಂಡಳು. ಆಗಲಿ, ಈಗಲೇ ಹೊರಟೆನು ಎಂದು ಲಕ್ಷ್ಮಣನಿಗೆ ಹೇಳಿದಳು. ಅವನು ಸಿದ್ಧವಾಗಿದ್ದ ರಥದ ಬಳಿಗೆ ಹೋಗಿ ನಿಂತುಕೊಂಡನು. ಸೀತೆಯು ಪೀತಾಂಬರವನ್ನು ತೆಗೆದು ನೋಡಿ ಮತ್ತೆ ಬಿಳಿಯ ನಾರು ಸೀರೆಯನ್ನೇ ಆರಿಸಿ ಸುತ್ತಿಕೊಂಡಳು. ಅದಕ್ಕೊಪ್ಪುವ ಕುಪ್ಪಸವನ್ನು ನಿರಾಡಂಬರವಾದ ಒಂದೆರಡು ಹಾರಗಳನ್ನು ಧರಿಸಿದಳು. ಒಂದೆರಡು ದಿವಸಗಳಿಗೆ ಬೇಕಾಗುವ ಬಟ್ಟೆಗಳನ್ನು ಮಡಿಯ ಬಟ್ಟೆಯನ್ನು ಕಟ್ಟಿಕೊಂಡಳು. ಋಷಿಪತ್ನಿಯರಿಗೆ ಕೊಡಲೆಂದು ಕೆಲವು ಸುವಸ್ತುಗಳನ್ನು ಅನೇಕ ಮುತ್ತು ರತ್ನಾದಿಗಳನ್ನು ಆರಿಸಿ ಪ್ರತ್ಯೇಕವಾಗಿ ಕಟ್ಟಿಕೊಂಡು ಅವುಗಳನ್ನು ದೂತಿಯರಿಂದ ತೇರಿಗೆ ಕಳುಹಿಸಿಕೊಟ್ಟಳು. ಹಾಗೆಯೇ ಕೌಸಲ್ಯಾದೇವಿಯ ಬಳಿಗೆ ಬಂದು ವಂದಿಸಿ ತನ್ನ ಅಭಿಷ್ಟವನ್ನು ಪತಿಯ ಅನುಜ್ಞೆಯನ್ನು ಭಿನ್ನಯಿಸಿಕೊಂಡು ಅಪ್ಪಣೆಯಾದರೆ ಹೋಗಿ ಬರುತ್ತೇನೆ ಎಂದಳು. ಕೌಸಲ್ಯೆಯು, ಆಗಲಿ ಮಗಳೇ, ನನಗೂ ಅದು ಬಹಳ ಸಂತೋಷ. ಒಮ್ಮೆ ಹೋಗಿ ಸಾಧ್ವಿಯರ ಆಶೀರ್ವಾದ ಪಡೆದು ಬಾ. ಇನ್ನೂ ದಿನ ಹೆಚ್ಚಾದರೆ ಕಷ್ಟವಾದೀತು. ಯಾರು ಜತೆಗೆ ಲಕ್ಷ್ಮಣನು ಬರುತ್ತಾನೆಯೇ? ಆಗಲಿ, ರಥವನ್ನು ನಿಧಾನವಾಗಿ ಹೊಡೆಯುವಂತೆ ಹೇಳು. ನಡೆಯುವಾಗಲೂ ಬಹಳ ಎಚ್ಚರಿಕೆ ಇರಲಿ. ನಿನ್ನನ್ನು ಮತ್ತು ಎರಡು ಜೀವಗಳ ಹೊಣೆಯೂ ಹೊಂದಿಕೊಂಡಿದೆ ಮಗಳೇ. ಆಗಲಿ, ಹೋಗಿ ಬಾ, ನಿನಗೆ ದಾರಿಯಲ್ಲಿ ಶುಭವಾಗಲಿ ಎಂದು ಹರಸಿ ಕದಪನ್ನು ಸವರಿ ಗಲ್ಲವನ್ನು ಹಿಡಿದು ಅಲುಗಿಸಿ ಕಳುಹಿಸಿಕೊಟ್ಟಳು. ಅಂತೆಯೇ ಕೈಕೇಯಿ ಸುಮಿತ್ರೆಯರಿಗೂ ಹೇಳಿ ವಂದಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಂಡಳು. ಅಲ್ಲದೆ ತನ್ನ ತಂಗಿಯರಿಗೆಲ್ಲ ಹೇಳಿ ವಂದಿಸಿದ ಅವರನ್ನು ಹರಸಿ ಸುತ್ತುಗಟ್ಟಿ ನಿಂತಿದ್ದ ಅಂತಃಪುರದ ದಾಸಿಯರನ್ನೆಲ್ಲ ನೋಡಿ ಮೃದುವಾಗಿ ನಕ್ಕು ಒಮ್ಮೆ ಸಮೀಪದ ಋಷ್ಯಾಶ್ರಮಕ್ಕೆ ಹೋಗಿ ಒಂದೆರಡು ದಿವಸ ಮಾತ್ರ ಅಲ್ಲಿದ್ದು ಮತ್ತೆ ಬರುತ್ತೇನೆ ಎಂದು ನುಡಿದು ಹೊರಟಳು. ಅಷ್ಟರಲ್ಲಿ ಒಮ್ಮೆ ಪತಿದೇವನ ಪಾದದರ್ಶನ ಮಾಡಿ ಬರಬೇಕಿತ್ತು ಎಂದೆನಿಸಿತು. ಆದರೆ ಇಲ್ಲಿಲ್ಲದ ಮೇಲೆ ಹೇಗೆ ಸಾಧ್ಯ
ಎಂದುಕೊಂಡಳು. ಆದರೂ ಮಾನಸಿಕವಾಗಿ ತನ್ನರಸನ ಪಾದಗಳಿಗೆ ನಮಸ್ಕರಿಸಿದಳು. ಹಾಗೆಯೇ ಹೊರಟಳು. ರಥದ ಬಳಿಯವರೆಗೂ ಅವಳ ತಂಗಿಯರು ದಾಸಿಯರು ಬಂದಿದ್ದರು. ಅವರೆಲ್ಲರೂ 2 ದಿವಸವಾದರೂ ಸೀತೆಯನ್ನು ಅಗಲಿರಬೇಕಾಯ್ತಲ್ಲ ಎಂದು ಕಣ್ಣಂಚಿನಲ್ಲಿ ನೀರು ತಂದುಕೊಂಡರು. ಕೆಲವರಿಗೆ ಒಬ್ಬಳೇ ಹೋಗುತ್ತಾಳೆ, ಹೇಳಿದರೆ ತಾನು ಜತೆಯಲ್ಲಿ ಹೋಗುತ್ತಿದ್ದೆ ಎಂದು ಕಂಡಿತ್ತು. ಅವರೆಲ್ಲರೂ ನೋಡುತ್ತಿದ್ದಂತೆಯೇ ಸೀತೆಯು ಕೈಯೂರಿ ನಿಧಾನವಾಗಿ ತೇರನ್ನೇರಿ ಕುಳಿತುಕೊಂಡಳು. ಲಕ್ಷ್ಮಣನು ತಾನೇ ಸಾರಥಿಯಾಗಿ ಹೊರಡೋಣವೇ ಎಂದು ಸೀತೆಯ ಮುಖವನ್ನು ನೋಡದೆಯೇ ಕೇಳಿದನು. ಅವಳು ಹ್ಞೂ ಎಂದಳು. ರಥವು ಮೆಲ್ಲನೆ ಕ್ರಮಿಸತೊಡಗಿತು. ಸೀತೆಯು ಮತ್ತೊಮ್ಮೆ ಹೋಗಿ ಬರುತ್ತೇನೆ ಎಂದು ನುಡಿದಳು. ಆಕೆಗೂ ಒಮ್ಮೆ ಕಣ್ಣು ಹನಿಯಿತು. ತೇರು ನಿಧಾನವಾಗಿ ಉರುಳುತ್ತಾ ಪಟ್ಟಣದ ಮಹಾದ್ವಾರವನ್ನು ಬಿಟ್ಟು ಕಿರುದಾರಿಯನ್ನು ಹಿಡಿದು ಸಾಗಿತು. ಲಕ್ಷ್ಮಣನು ಮೌನವಾಗಿಯೇ ರಥವನ್ನು ನಡೆಸುತ್ತಿದ್ದನು. ಸದಾ ಧಾರಾಳವಾಗಿ ಮಾತಾಡುತ್ತಿದ್ದ ಲಕ್ಷ್ಮಣನು ಇಂದೇಕೆ ಹೀಗೆ ಎಂದು ಸೀತೆಗೆ ಕಂಡಿತು. ಅವಳಾಗಿ ಅವನನ್ನು ಮಾತಾಡಿಸ ಹತ್ತಿದಳು. ಅವನು ನಿವೃತ್ತಿ ಇಲ್ಲದಷ್ಟು ಮಾತ್ರ ಉತ್ತರ ಕೊಡುತ್ತಿದ್ದನಷ್ಟೇ. ಆಕೆಗೆ ಇವನೇಕೆ ಇಷ್ಟು ಬಿಗುವಾಗಿದ್ದಾನೆ ಎಂದೆನಿಸಿತು. ಪಂಚವಟಿಯಲ್ಲಿ ತಾನು ಒಂದೊಮ್ಮೆ ಆಡಿದ್ದ ಕೆಟ್ಟ ಮಾತುಗಳೆಲ್ಲ ಇವನಿಗೆ ನೆನಪಾಗಿರಬಹುದೇ ಎಂದೊಮ್ಮೆ ಸೀತೆಗೆ ಮೈ ಜುಮ್ ಎಂದಿತು. ಆದರೆ ಮರುಕ್ಷಣದಲ್ಲಿ ಛೇ, ಹಾಗಿರಲಾರದು ಎಂದು ಸಮಾಧಾನವೂ ಬಂತು. ಲಕ್ಷ್ಮಣನ ಮನಸ್ಸು ಕೂಡ ಖಿನ್ನವಾಗಿದ್ದುದು ದಾರಿ ಸಾಗುತ್ತಾ ಇದ್ದಂತೆ ಕುಸಿಯುತ್ತಾ ಹೋಗುತ್ತಿತ್ತು. ವಿಷಯವನ್ನೆಲ್ಲ ತಿಳಿದ ಮೇಲೆ ಅಂದಿನ ಆ ಕೆಟ್ಟ ಮಾತಿಗೆ ಮುಯಿ ತೀರಿಸಿಕೊಳ್ಳಲೆಂದೇ ನೀನು ಒಪ್ಪಿ ಕರೆದು ತಂದೆಯಾ ಎಂದು ಈಕೆಯು ನನ್ನನ್ನು ಕೇಳಿದರೆ ಹೇಗೆ ಅದನ್ನು ಕೇಳಿ ಜೀವಸಹಿತ ಬಾಳಿರಲಿ ಎಂದು ಅದೇ ರಥದ ಚಕ್ರದಂತೆ ತಲೆ ತುಂಬ ತಿರುಗುತ್ತಿತ್ತು. ಅಂದಿನ ಮಾತಿನ ಕುರಿತಾಗಿಯೇ ಇಬ್ಬರ ಹೃದಯಗಳಲ್ಲಿಯೂ ವಿಚಾರವೂ ಮೂಡಿದಂತೆಯೇ ಮತ್ತಾವ ಮಾತನ್ನು ಆಡಿಕೊಳ್ಳದೆ ಮೌನವಾಗಿಯೇ ಇದ್ದರು. ವಿ ಎನ್ ಭಾಗವತ್ ಬರ್ಪಳ್ಳಿ.